ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಒಂದು ಟ್ರೆಡಿಷನಲ್ ಜ್ಯುವೆಲ್ರಿನ ತೋರಿಸ್ತಿದ್ದೀನಿ. ವಿಡಿಯೋ ಅಂತೂ ತುಂಬಾ ಚೆನ್ನಾಗಿದೆ. ಜ್ಯುವೆಲ್ರಿ ಕಲೆಕ್ಷನ್ ಅಂತೂ ತುಂಬ ಸೂಪರ್ ಆಗಿದೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ಎಲ್ಲ ವೀಡಿಯೋಸ್ನೂ ವಾಚ್ ಮಾಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ಜ್ಯುವೆಲ್ರಿ ಕಲೆಕ್ಷನ್ನ ನೋಡೋಣ. ಫ್ರೆಂಡ್ಸ್, ಈ ಒಂದು ಜ್ಯುವೆಲ್ರಿ ಆಲ್ ಟೈಮ್ ಟ್ರೆಂಡಿಂಗಲ್ಲಿರುತ್ತೆ. ನೀವು ಎಷ್ಟೇ ಹಳೇದಾದರೂ ಇದನ್ನು ಹಾಕೊಂಡ್ರೂ ಇದು ಯಾವಾಗಲೂ ಟ್ರೆಂಡಿಂಗಲ್ಲೇ ಇರುತ್ತೆ. ಇದರಲ್ಲಿ ಏನು ವಿಶೇಷ ಅಂದರೆ ಇದರಲ್ಲಿ ಪೆಂಡೆಂಟೇ ವಿಶೇಷವಾಗಿರುತ್ತೆ. ಪೆಂಡೆಂಟೇ ಅಟ್ರಾಕ್ಟಿವ್ ಆಗಿರುತ್ತೆ. ಒಂದೊಂದು ಪೆಂಡೆಂಟು ಸಹ ತುಂಬ ಡಿಫ್ರೆಂಟಾಗಿರುತ್ತೆ. ನೀವು ನೋಡ್ತಿರ್ಬೋದು, ಇದರಲ್ಲಿ ನೋಡಿ ಆ ಕಡೆ ಈ ಕಡೆ ಆನೆ ಇದೆ ಮತ್ತು ಮಧ್ಯದಲ್ಲಿ ಲಕ್ಷ್ಮಿ ಇದೆ. ನಿಮಗೆ ತುಂಬ ಹೈಲೈಟಾಗಿ ಕಾಣಿಸೋದೆ ಪೆಂಡೆಂಟ್ಗಳು. ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಪ್ರತಿ ಒಂದು ಪೆಂಡೆಂಟ್ ಕೂಡ ಡಿಫ್ರೆಂಟಾಗಿದೆ, ಒಂದೊಂದಕ್ಕಿಂತ ಒಂದೊಂದು ಚೆನ್ನಾಗಿದೆ. ಹಾಗೆ ನೀವು ಇದನ್ನು 10 ಗ್ರಾಮ್ಸ್ಗೂ ಕೂಡ ಮಾಡಿಸ್ಕೊಳ್ಬೋದು. ನೀವು ಸ್ಟೋನ್ ಎಲ್ಲ ಹಾಕಿಸಿ ಮಾಡಿಸೋದಾದರೆ ಹಿಂದೆ ಅದನ್ನೆಲ್ಲ ಕವರ್ ಮಾಡಿಸ್ದೇ ಇದ್ದರೆ ಅದನ್ನು 10 ಗ್ರಾಮ್ಸ್ಗೆ ಮಾಡಿಕೊಡ್ತಾರೆ. ಫುಲ್ ಹಿಂದೆ ಎಲ್ಲ ಕವರ್ ಮಾಡಿಸಿದ್ರೆ ಈ ಒಂದು ಸರ ಏನೇ ಇದ್ದರೂ 15 ಗ್ರಾಮ್ಸಿಂದ 20 ಗ್ರಾಮ್ಸ್ ಒಳಗಡೆ ಮಾಡಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಬರುತ್ತೆ. ನಿಮಗೆ ತುಂಬ ಲೈಟ್ ವೆಯ್ಟಾಗಿ ಬೇಕು ಅಂದರೆ ಈ ಚೈನ್ ಏನಿದೆ ನೋಡಿ, ಇದು ತುಂಬ ತೆಳುಗೆ ಬರುತ್ತೆ. ಹಾಗೆ ಹಿಂದೆ ಪೆಂಡೆಂಟ್ಗೆ ನೀವು ಗೋಲ್ಡಿಂದ ಫುಲ್ ಕವರ್ ಮಾಡಿಸ್ಕೊಂಡ್ರೆ ನೀವು 10 ಗ್ರಾಮ್ಸ್ಗೂ ಸಹ ಈ ಒಂದು ಪದಕ ಚೈನ್ ಏನಿದೆ ಇದನ್ನು ಮಾಡಿಸ್ಕೊಳ್ಬೋದು. ಇದು ತುಂಬ ಅಂದರೆ ತುಂಬಾ ಟ್ರೆಂಡಿಂಗಲ್ಲಿರೋಂಥ ಜ್ಯುವೆಲ್ರಿ. ಇದು ಆಲ್ ಟೈಮ್ ಟ್ರೆಂಡಿಂಗಲ್ಲಿರುತ್ತೆ. ಹಾಗೆ ತುಂಬ ಟ್ರೆಡಿಷನಲ್ ಕೂಡ. ಹಾಗೆ ಸಿಲ್ಕ್ ಸ್ಯಾರೀಸ್ಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಜೊತೆಗೆ ಒಂದು ಬೆಳ್ಳಿ ಮೋಡ ಜುಮ್ಕಿ ಅಥವಾ ಮುತ್ತಿನ ಹಾರ ಹಾಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇವಾಗೆಲ್ಲ ತುಂಬ ಹೆವಿ ಜ್ಯುವೆಲ್ರಿನ ಇಷ್ಟಪಡಲ್ಲ. ಎಲ್ಲರೂ ಈ ಥರ ಲೈಟ್ ವೆಯ್ಟ್ ಜ್ಯುವೆಲ್ರಿನೇ ಇಷ್ಟಪಡ್ತಾರೆ. ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಇವಾಗ ಈ ಥರ ಸ್ಟೋನ್ ಜ್ಯುವೆಲ್ರಿ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಒಂದು ಈ ಥರದೊಂದು ಪೆಂಡೆಂಟ್ ಇರೋಂಥದ್ದನ್ನು ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತದೆ. ಹಾಗೆ ಸ್ಯಾರೀಸ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಪರ್ಸ್ನಲಿ ಸ್ಟೋನ್ಸ್ ಜ್ಯುವೆಲ್ರಿ ಖಂಡಿತ ತುಂಬಾ ಇಷ್ಟ ಆಗುತ್ತೆ. ಅದು ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತಲ್ಲ, ಸೊ ಅದಕ್ಕೆ ನನಗೆ ಸ್ಟೋನ್ಸ್ ಜ್ಯುವೆಲ್ರಿ ಅಂದರೆ ಇಷ್ಟ ಆಗುತ್ತೆ. ನಾವು ಯಾವುದೇ ಜ್ಯುವೆಲ್ರಿನ ಸೆಲೆಕ್ಟ್ ಮಾಡ್ಕೊಳ್ಬೇಕಿದ್ರೂ ಸ್ವಲ್ಪ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದು ಆಲ್ ಟೈಮ್ ಟ್ರೆಂಡಿಂಗಲ್ಲಿ ಇರೋ ಥರ ಜ್ಯುವೆಲ್ರಿನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಎಷ್ಟೇ ವರ್ಷ ಆದರೂ ಅದನ್ನು ವೇರ್ ಮಾಡಿದಾಗ ಅದು ಹಳೇದು ಅಂತ ಅನಿಸೋದೇ ಇಲ್ಲ. ಅದು ಯಾವಾಗಲೂ ಟ್ರೆಂಡಿಂಗಲ್ಲಿರುತ್ತಲ್ಲ, ಸೊ ತುಂಬಾ ಚೆನ್ನಾಗಿರುತ್ತೆ. ನಾವು ಯೋಚನೆ ಮಾಡದೆ ಯಾವ್ಯಾವುದೋ ತೊಗೊಳ್ಬಿಡ್ತೀವಿ, ಆಮೇಲೆ ಅದು ಟ್ರೆಂಡ್ ಇಲ್ಲ ಅಂತ ಹೇಳಿ ಹಾಕೊಳ್ಳೋದಕ್ಕೆ ಬೇಜಾರಾಗುತ್ತೆ. ಸೊ ಜ್ಯುವೆಲ್ರಿ ತೊಗೊಳ್ಬೇಕಾದ್ರೆ ಸ್ವಲ್ಪ ಥಿಂಕ್ ಮಾಡಿ ಇದು ಹಾಕ್ಕೊಂಡ್ರೆ ಯಾವಾಗಲೂ ಚೆನ್ನಾಗಿರುತ್ತಾ ಅಂತ ಯೋಚನೆ ಮಾಡಿ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಈ ಥರದ್ದೆಲ್ಲ ಪದಕ ಥರದ್ದು ಇದನ್ನೆಲ್ಲ ನೀವು ತೊಗೊಳ್ಬೇಕಿದ್ರೆ ಒಂದು ಚೈನನ್ನು ನೀವು ಚೆನ್ನಾಗಿ ಮಾಡಿಸ್ಕೊಂಡು ನೀವು ಬೇರೆ ಬೇರೆ ಪೆಂಡೆಂಟ್ಗಳನ್ನ ತೊಗೊಂಡ್ರೆ ತುಂಬ ಬೇರೆ ಬೇರೆ ಡಿಸೈನ್ಸ್ನ ವೇರ್ ಮಾಡ್ದಂಗೂ ಅನಿಸುತ್ತೆ. ಹಾಗೆ ಆಲ್ರೆಡಿ ಚೈನ್ ಇರೋದ್ರಿಂದ ಪೆಂಡೆಂಟ್ಗೆಲ್ಲ ಏನು ಜಾಸ್ತಿ ಆಗೋಲ್ಲ. ಒಂದು 8 ಗ್ರಾಮ್ಗೆಲ್ಲ ನೀವು ಪೆಂಡೆಂಟ್ನ ಚೆನ್ನಾಗಿರೋದನ್ನೇ ಮಾಡಿಸ್ಕೊಳ್ಬೋದು. ಡಿಫ್ರೆಂಟ್ ಆಗಿರೋಂಥ ಪದಕ ಚೈನ್ಗಳನ್ನ ಹಾಕ್ಕೊಳ್ಬೋದು. ಹಾಗೆ ಇದನ್ನು ಹಳ್ಳಿ ಕಡೆ ಎಲ್ಲ ಅಟ್ಟಿಗೆ ಅಂತಲೂ ಕರೀತಾರೆ. ಬೇರೆ ಏನು ಕರೀತಾರೋ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವೆಲ್ಲ ಪದಕ ಸರ, ಪದಕ ಚೈನ್ ಇದೇ ರೀತಿ ಕರೆಯೋದು. ನಿಮಗೆ ಯಾವುದಾದ್ರೂ ಬೇರೆ ನೇಮ್ ಕರೀತಾರೆ ಇದಕ್ಕೆ ಅಂತ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಓಕೆ. ಹಾಗೆ ಈ ಒಂದು ಜ್ಯುವೆಲ್ರಿನ ವೇರ್ ಮಾಡಿದಾಗ ನೋಡಿ ಈ ರೀತಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ನಿಮಗೆಲ್ಲ ಮತ್ತಷ್ಟು ಜಾಸ್ತಿ ಜ್ಯುವೆಲ್ರಿ ಕಲೆಕ್ಷನ್ ವಿಡಿಯೋಸ್ನ ತೋರಿಸ್ತೀನಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಖಂಡಿತ ಸ್ವಲ್ಪನಾದರೂ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಇದರಿಂದ ಅಂದ್ಕೊಳ್ತೀನಿ. ಖಂಡಿತ ನಿಮಗೆ ಯಾವುದಾದ್ರೂ ಒಂದು ಜ್ಯುವೆಲ್ರಿ ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಮನೇಲೇ ನೀವು ಅದನ್ನು ನೋಡಿ ಸ್ಕ್ರೀನ್ಶಾಟ್ ತಗೊಂಡು ಅದೇ ರೀತಿ ನೀವು ಮಾಡಿಸ್ಕೊಳ್ಬೋದು. ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವು ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆನಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.